ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳು. ಈ ಹೇಳಿಕೆಯನ್ನು ಕೊಟ್ಟಂತಹ ಪ್ರೊಫೆಸರ್ ಬಿಳಿಮಲೆ ಅವರು ಈಗ ಕ್ಷಮೆ ಕೇಳಿದ್ದಾರೆ. ಅದು ಯಾಕೆ ಈ ರೀತಿಯಾಗಿ ಹೇಳಿದ್ರೋ ಗೊತ್ತಿಲ್ಲ. ಆಕ್ಚುಲಿ ಅವರು ಆ ಭಾಗದಿಂದನೇ ಬರ್ತಾರೆ, ಕರಾವಳಿ ಭಾಗದಿಂದಾನೆ. ತುಂಬಾ ತಿಳುವಳಿಕೆ ಇರುವಂತವರು, ಅನೇಕ ರೀತಿಯಾದಂತಹ ಪುಸ್ತಕಗಳ ಬರೆದಿದ್ದಾರೆ. ಅವರು ಕೂಡ ಯಕ್ಷಗಾನ ಕಲಾವಿದರೆ. ಸ್ತ್ರೀ ಪಾತ್ರಧಾರಿಯ ಮೇಲಿನ ಶೋಷಣೆಯನ್ನ ನೋಡಿದ್ದೇನೆ ಅಂತ ಹೇಳಿದ್ದಾರೆ. ಯಕ್ಷಗಾನ ಕಲಾವಿದರಿಗೆ ನೋವಾಗಿದ್ದರೆ ಕ್ಷಮೆ ಕೇಳುತ್ತೇನೆ ಅಂತ ಹೇಳಿ ಪಬ್ಲಿಕ್ ಟಿವಿ ಮೂಲಕ ಕ್ಷಮೆಯನ್ನ ಪ್ರೊಫೆಸರ್ ಬಿಳಿಮಲೆ ಅವರು ಕೇಳಿದ್ದಾರೆ. ಬಿಳಿಮಲೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಈಗ ತಾವು ಯಕ್ಷಗಾನ ಕಲಾವಿದರ ಬಗ್ಗೆ ಆಡಿರುವಂತಹ ಮಾತುಗಳು, ಯಕ್ಷಗಾನ ಕಲಾವಿದರು ಬಹುತೇಕರು ಸಲಿಂಗಕಾಮಿಗಳು ಅನ್ನುವಂಥ ಹೇಳಿಕೆ ದೊಡ್ಡ ಮಟ್ಟದ ಸಂಚಲನವನ್ನು, ವಿವಾದವನ್ನು ಸೃಷ್ಟಿ ಮಾಡಿದೆ. ಸೊ ತಾವು ಈಗಲೂ ಕೂಡ ಆ ಹೇಳಿಕೆಗೆ ಬದ್ಧರಾಗಿದ್ದೀರಾ? ಯಾವ ಅನುಭವದ ಆಧಾರದ ಮೇಲೆ ಈ ಹೇಳಿಕೆಯನ್ನು ತಾವು ಕೊಡ್ತೀರಿ? ಈಗ ನಾವು 60-70ರ ದಶಕದಲ್ಲಿ ಯಕ್ಷಗಾನ ನೋಡ್ತಾ ಇದ್ದಾಗ ಯಕ್ಷಗಾನ ವೇಷಧಾರಿಗಳಿಗೆ, ಸ್ತ್ರೀ ವೇಷಧಾರಿಗಳಿಗೆ ಮೋಹಗೊಂಡವರಲ್ಲಿ ನಾವೆಲ್ಲ ಇದ್ದೀವಿ ಮತ್ತು ನನ್ನ ಅನೇಕ ಗೆಳೆಯರಿದ್ದರು. ನಾವು ಅವರು ಟೆಂಟ್ ಒಳಗೆ ಹೋಗಿ ವೇಷ ಬಿಚ್ಚುವಾಗ ನಾವು ನೋಡ್ತಿದ್ವಿ, ಅವ್ರನ್ನ ನೋಡ್ತಾಯಿದ್ವಿ, ಬೇರೆ ಬೇರೆ ದೇಹದ ಬೇರೆ ಬೇರೆ ಭಾಗಗಳ ಬಟ್ಟೆ ತೆಗೆಯುವಾಗ. ಹಾಗಾಗಿ ಆ ಕಲೆ ಗ್ರಾಮೀಣ ಪ್ರದೇಶದಲ್ಲಿ ಇದ್ದದರಿಂದ ಸಹಜವಾಗಿ ನಮ್ಮಂಥವರಿಗೆ ಭಾಳ ಆಕರ್ಷಣೀಯವಾಗಿ ಕಾಣ್ತಾ ಇತ್ತು. ಕಲಾವಿದರು ಕೂಡ ನಮ್ಮ ಜೊತೆ ಸಂವಾದ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಈಗ ಏನಾಗಿದೆ ಗೊತ್ತಾ, ಈಗ 7 ಗಂಟೆಗೆ ಆಟ ಆರಂಭ ಆಗಿ 11 ಗಂಟೆಗೆ ಮುಗೀತದೆ, ಶಾರ್ಟ್ ಆ್ಯಂಡ್ ವರ್ಷನ್. ನಾವು ನೋಡ್ತಿದ್ದ ಕಾಲದಲ್ಲಿ 10 ಗಂಟೆಗೆ ಯಕ್ಷಗಾನ ಆರಂಭ ಆದರೆ 6 ಗಂಟೆವರೆಗೆ ಇರ್ತಾಯಿತ್ತು, ಸುದೀರ್ಘ. ಆಮೇಲೆ ನೀವು ಮೇ 26ಕ್ಕೆ ಯಕ್ಷಗಾನ ಆರಂಭ ಆದರೆ, ನವಂಬರ್ 26ಕ್ಕೆ ಆರಂಭ ಆದರೆ ಜೂನ್ 26ರವರೆಗೆ 6 ತಿಂಗಳ ಯಕ್ಷಗಾನ. ಈಗ 6 ತಿಂಗಳ ಯಕ್ಷಗಾನದಲ್ಲಿ ತಿರುಗಾಟ ಮಾಡುವ ಸಾವಿರಾರು ಕಲಾವಿದರ ಬದುಕಿನಲ್ಲಿ ಬಂದ ಬಿಕ್ಕಟ್ಟುಗಳು, ಅವರ ಬಡತನ, ಅವರಿಗೆ ಸಿಕ್ಕಿದ್ದಂಥ ಸವಲತ್ತುಗಳು, ಊರಿಂದ ಊರಿಗೆ ನಡಿಬೇಕಾದಂಥ ಪರಿಸ್ಥಿತಿ, ಇದರ ಬಗ್ಗೆ ಕರಾವಳಿ ಕರ್ನಾಟಕದ ಲೇಖಕರು ಯಾಕೆ ಕ್ರಿಯೇಟಿವ್ ಆದ ಸೃಜನಶೀಲವಾದಂಥ ಕೃತಿಗಳನ್ನು ಬರೀಲಿಲ್ಲ ಎಂಬ ಪ್ರಶ್ನೆಯನ್ನು ನಾನು ಎತ್ತಿದ್ದು. ಹೌದು, ಶಿವರಾಮ ಕಾರಂತರು ಬರೀಲಿಲ್ಲ. ಗೋಪಾಲಕೃಷ್ಣ ಅಡಿಗರು ಚಂಡೆಮದ್ದಲೆ ಅಂತ ಒಂದು ಕವನ ಸಂಕಲನಕ್ಕೆ ಹೆಸರು ಮಾತ್ರ ಕೊಟ್ಟರು. ಅವರು ಯಕ್ಷಗಾನವನ್ನು ಮೂಲತಃ ಅದರ ಸತ್ವವನ್ನು, ಅದರ ಇನ್ನೊಂದು ಮಾತನ್ನು ಹೇಳ್ತಾ ಇದ್ರಿ ಅಂತ ಅನ್ಸುತ್ತೆ ತಾವು. ಭಾಗವತರು ಅಂದರೆ ಕಂಪ್ಲೀಟ್ ಆಗಿ ಸ್ತ್ರೀ ವೇಷಧಾರಿಯನ್ನು ಶೋಷಣೆ ಮಾಡಲಾಗ್ತಾ ಇತ್ತು, ಅಲ್ಲಿ ಭಾಗವತರು ಅವಕಾಶವನ್ನೇ ಕೊಡ್ತಾ ಇರಲಿಲ್ಲ, ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೂಡ ಹೇಳಿ. ಇಲ್ಲ, ಅದು ಸ್ವಲ್ಪ ನಿಜ. ಅದು ನಾನು ಕೇಳೋದಕ್ಕೆ ಕಷ್ಟ ಆಗ್ತದೆ ನಿಮಗೆ, ಮತ್ತು ಯಾರನ್ನು ಹರ್ಟ್ ಮಾಡೋದು ನನ್ನ ಉದ್ದೇಶ ಅಲ್ಲ. ಆದರೆ ನೀವು ದೀಪ ಹತ್ತಿತ್ತು ಅಂತ ಒಂದು ಕಾದಂಬರಿ ಬಂದಿದೆ, ಅದು ಸ್ತ್ರೀ ವೇಷಧಾರಿಯೊಬ್ಬನ ಆತ್ಮಕಥೆ. ಬಟ್ ಆತ್ಮಕಥೆ ಅಂತ ಬರೀಲಿಲ್ಲ, ಕಾದಂಬರಿ ಥರ ಬರೆದಿದ್ದಾರೆ. ಅದನ್ನು ನೋಡಿ ನೀವು ಯಾವ ಥರದ ಬಿಕ್ಕಟ್ಟುಗಳನ್ನು ಸ್ತ್ರೀ ವೇಷಧಾರಿಗಳು ಎದುರಿಸ್ತಾರೆ ಅಂತ. ಅದು ಸಹ ಕಲಾವಿದರಲ್ಲಿ ಭಾಗವತರು ಕೂಡ ಬರ್ತಾರೆ. ಅವರ ಎಲ್ಲರಿಂದ ಸಹಜವಾಗಿ ಆ ಸ್ತ್ರೀ ಒಂದು 10-20 ವರ್ಷ ಒಬ್ಬಳು ಸ್ತ್ರೀ ವೇಷಧಾರಿ ಮಾಡಿದರೆ ಅವಳ ದೇಹ ಭಾಷೆಯೇ ಬದಲಾಗ್ತದೆ, ಅವರು ನಡೆಯುವುದು ಕೂಡ ಸ್ತ್ರೀ ಆಗಿರ್ತದೆ, ಆ ಥರ ಬದಲಾಗ್ತದೆ. ನಾವೆಲ್ಲ ಕಣ್ಣಾರೆ ಕಂಡಿದ್ದು. ನನ್ನ ಪ್ರಶ್ನೆ ಅದಲ್ಲ. ನನ್ನ ಪ್ರಶ್ನೆ ಈಗ ಯಾಕಂದರೆ ನಿನ್ನೆ ಮಂಟೆಸ್ವಾಮಿ ಕಾವ್ಯದ ಕಲಾವಿದರಿದ್ದಾರಲ್ಲ, ನೀಲಗಾರರು, ಅವರ 7 ಕಲಾವಿದರ ಬದುಕನ್ನು ಕೃಷ್ಣಮೂರ್ತಿ ಹನೂರವರು ಅದ್ಭುತವಾಗಿ ಪುಸ್ತಕದಲ್ಲಿ. ವಾಸ್ತವವಾಗಿ ಸರ್, ಈಗ ಯಕ್ಷಗಾನ ಅಂತಂದರೆ ಕರಾವಳಿ ಭಾಗದಲ್ಲಿ ಅದೆಷ್ಟು ಅಭಿಮಾನ ಅನ್ನುವಂಥ ತಾವು ಕೂಡ ಆ ಮೂಲದವರಾಗಿ ಗೊತ್ತಿದೆ. ಈ ಸ್ಟೇಟ್ಮೆಂಟ್ ಪ್ರಸ್ತುತತೆ ಇದೆ ಅಂತ ಅನ್ನಿಸ್ತಾ ತಮಗೆ? ಯಾವ ರೀತಿಯ ಸಂದೇಶ ಕೊಡುತ್ತೆ? ಯಾಕಂದರೆ ಇವತ್ತಿನ ಲೇಖಕರು ಸಮಾಜದಲ್ಲಿ ಏನು ನಡೀತಾ ಇದೆ ಎಂಬುದನ್ನು ಆಳವಾಗಿ ಅಭ್ಯಸಿಸುವುದಕ್ಕಿಂತ ದೂರ ಹೋಗುತ್ತಿದ್ದಾರೆ. ಸಂಶೋಧನೆಗಳು ಮೇಲ್ಮಟ್ಟದಲ್ಲಿ ನಡೀತಾ ಇದ್ದಾವೆ. ಈ ಹೊಸ ಆಯಾಮದಲ್ಲಿ ನೀವು ಕಲಾವಿದರ ಬದುಕನ್ನು ಗ್ರಹಿಸಲಿಕ್ಕೆ ಶುರು ಮಾಡಿದರೆ ಆ ಕಲಾವಿದರು ಒಬ್ಬ 70 ವರ್ಷ, ನೋಡಿ ನಾವೆಲ್ಲ 30 ವರ್ಷ ಕೆಲಸ ಮಾಡಿ ರಿಟೈರ್ಡ್ ಆಗ್ತೇವೆ. ಒಬ್ಬ ಕಲಾವಿದ 70 ವರ್ಷ ಕೆಲಸ ಮಾಡ್ತಾನೆ ರಂಗಭೂಮಿ. ಅವ್ನು ರಿಟೈರ್ಡ್ ಆದಾಗ ಅವನಿಗೆ ಏನು ಸಿಗ್ತದೆ? ಅವನಿಗೆ ಕೊನೆಯ ತಿಂಗಳ ಸಂಬಳ ಮಾತ್ರ ಅಲ್ಲ. ವಿಷಾದ ಇದೆಯಾ? ಕಲಾವಿದರು ತುಂಬ ಜನ ಬೇಸರವನ್ನು ಖಂಡಿತ ಕಲಾವಿದರಿಗೆ ಯಾರಿಗಾದರೂ ಬೇಜಾರಾಗಿದ್ದರೆ ನಾನು ದಯವಿಟ್ಟು ಕ್ಷಮೆ ಕೇಳ್ತೇನೆ, ನಾನು ಅದಕ್ಕೆ ವಿಷಾದಿಸ್ತೇನೆ. ನಾನು ಕೂಡ ಒಬ್ಬ ಯಕ್ಷಗಾನ ಕಲಾವಿದ. ಹಾಗಾಗಿ ನನ್ನ ಉದ್ದೇಶ ಅವರ ಬದುಕನ್ನು ಉಜ್ವಲಗೊಳಿಸುವುದೇ ವಿನಃ ಅವರ ಬದುಕಿಗೆ ಭಂಗ ತರುವುದಲ್ಲ. ಬೇಸರ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ಸ್ಟೇಟ್ಮೆಂಟ್ ರಾಜಕೀಯವಾಗೂ ಕೂಡ ಟರ್ನ್ ಆಗ್ತಾ ಇದೆ. ಅಧಿಕಾರದಿಂದ ಕೆಳಗಡೆ ಇಳಿಸಿ ಅನ್ನುವಂತಹ ಸ್ಟೇಟ್ಮೆಂಟನ್ನು ವಿಜಯೇಂದ್ರ ಅವರು ಕೂಡ ಕೊಟ್ಟಿದ್ದಾರೆ. ಏನು ಹೇಳ್ತೀರಾ? ಅಲ್ಲ, ನಾನೇನು ಹೇಳಿದೆ, ಇಳಿಸಿದ್ರೆ ಹೋಗ್ತಾನೆ. ನನ್ನ ಮನೆ ಡೆಲ್ಲಿಲಿದೆ, ಹೋಗ್ತೀನಿ ಅಷ್ಟೇ, ಅದೇನಿಲ್ಲ. ಅದು ಮುಖ್ಯಮಂತ್ರಿಗಳು ಹೇಳಿದರೆ ಹೋಗ್ತೀನಿ ನಾನು. ನಾನೇನು ಸಿಂಪಲ್. ಹಿಂದೂ ಕಲಾವಿದ ಅಂದರೆ ಹಿಂದೂ ಆರಾಧನೆಯ ರೀತಿಯಲ್ಲೇ ಯಕ್ಷಗಾನ ಇದೆ. ಸೊ ಹಾಗಾಗಿ ಹಿಂದೂ ಧರ್ಮಕ್ಕೆ ಮಾಡಿರುವಂತಹ ಅವಮಾನ ಇಲ್ಲಿ ನೋಡಿ, ಅದು ಭಾಳ ದೀರ್ಘವಾದ್ದು. ಈಗ ಹರಿಹರ ಪುತ್ರ ಅಂತ ನೀವು ಹೇಳ್ತೀರಿ. ಹರಿಹರ ಪುತ್ರ ಅಯ್ಯಪ್ಪ ಯಕ್ಷಗಾನದಲ್ಲಿ ನಾನು ವೇಷ ಮಾಡಿದ್ದೇನೆ, ವಾವರ್ನ ವೇಷ ಮಾಡಿದ್ದೇನೆ. ಹರಿಹರ ಪುತ್ರ ಅಂದರೆ ಏನು? ಹರಿ ಮತ್ತು ಹರ ಇಬ್ಬರು ಗಂಡಸರಿಗೆ ಒಂದು ಮಗ ಬಂದ ಅಂತ ಹೇಳೋದು ಪುರಾಣದಲ್ಲಿ ಇದೆ. ಸಲಿಂಗರತಿಯ ಕಥೆ ಅಲ್ವದು, ಪುರಾಣದಲ್ಲಿದೆ. ಆದರೆ ಅದು ಮೈಥಾಲಜಿಯಲ್ಲಿ ಬಂದಿದೆ. ಇಂಥ 100 ಉದಾಹರಣೆ ಇದೆ ನನ್ನ ಹತ್ರ.
ಹಾಗೆ ಭಾರತೀಯ ಪುರಾಣ ಪರಂಪರೆ ನಾವು ಈಗ ಯೋಚನೆ ಮಾಡೋದಕ್ಕಿಂತ ಹೆಚ್ಚು ಬೃಹತ್ತಾಗಿದೆ, ಹೆಚ್ಚು ವಿಶಾಲವಾಗಿದೆ, ಹೆಚ್ಚು ಉದಾರವಾಗಿದೆ. ನಾವು ಹೆಚ್ಚು ಸಂಕುಚಿತರಾಗಿದ್ದೇವೆ, ಯಾಕಂದರೆ ನಾವು ಅದರ ಬಗ್ಗೆ ಮಾತಾಡಬಾರ್ದು ಅಂತ. ನಮ್ಮ ಪುರಾಣಗಳು ಅದರ ಬಗ್ಗೆ ಮಾತಾಡಿದ್ದಾವೆ. ಶಿಖಂಡಿಯ ಬಗ್ಗೆ ನಮ್ಮಲ್ಲಿ ಭಾಳ ಒಳ್ಳೆಯ ಕಥೆಗಳಿದೆ ಶಿಖಂಡಿಯ ಬಗ್ಗೆ. ಅದು 3rd ಜನರಲ್ ಅಲ್ವ ಅದು. ಸೊ ಇದೆಲ್ಲ ಇದೆ. ನಮ್ಮ ಪುರಾಣಗಳು ಅಷ್ಟೇನು ಇದಾಗಿಲ್ಲ, ಏನು ಅವು ಈಗನವರ ಹಾಗೆ ಮಾತಾಡ್ತಿಲ್ಲ, ಭಾಳ ಲಿಬರಲ್ ಆಗಿದೆ ಅದು. ಥ್ಯಾಂಕ್ ಯು ಸರ್. ಇದಿಷ್ಟು ಪುರುಷೋತ್ತಮ್ ಬಿಳಿಮಲೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.